ರಾಘವೇಂದ್ರ ಅಂಥೇಳಿ ರಾಯರನ್ನು ಕರೀತಾರೆ. ಮುಖ್ಯವಾಗಿ ರಾಘವೇಂದ್ರ ತೀರ್ಥರನ್ನು ರಾಘವೇಂದ್ರ ಅಂತ ಯಾಕೆ ಕರೀತಾರೆ ಅಂದರೆ, ರಾಘವ ಏವ ಇಂದ್ರ ಯಸ್ಯ ಸಹ ರಾಘವೇಂದ್ರ ಅಂತ ಅರ್ಥ ಮಾಡ್ತಾ ಇದ್ದಾರೆ. ರಾಮಚಂದ್ರ ದೇವರನ್ನು ರಾಘವ ಅಂತ ಕರೀತಾರೆ. ರಘುಕುಲ ತಿಲಕರಾಗಿದ್ದಾರೆ. ಆ ರಘುಕುಲದಲ್ಲಿ ಅವತಾರ ಮಾಡಿದ್ದಾರೆ ಶ್ರೀರಾಮಚಂದ್ರ ದೇವರು. ಅದಕ್ಕೋಸ್ಕರವಾಗಿ ಅವರಿಗೆ ರಾಘವ ಅಂತ ಹೆಸರು. ಆ ರಾಘವನನ್ನೇ ಇಂದ್ರ ಒಡೆಯ ಅಂಥೇಳಿ ಆರಾಧನೆ ಮಾಡ್ತಾರೆ ರಾಘವೇಂದ್ರ ಮಹಾಸ್ವಾಮಿಗಳು. ಆದ್ದರಿಂದ ಅವರಿಗೆ ರಾಘವೇಂದ್ರ ಅಂತ ಹೇಳಿ ಹೆಸರು ಬಂದಿದೆ ಅಂತಾರೆ. ಹಾಗೆ ನಮ್ಮ ಉಪಾಸನಾ ಕ್ರಮ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ನಮಗೆ ಯಾವ್ಯಾವುದೋ ಅಭೀಷ್ಟ ಸಿದ್ಧಿಗೋಸ್ಕರವಾಗಿ ಯಾವ್ಯಾವುದೋ ದೇವತೆಗಳನ್ನು ಉಪಾಸನೆ ಮಾಡ್ತೇವೆ. ಅವರೆಲ್ಲ ಕ್ಷುದ್ರ ದೇವತೆಗಳು ಅಂತ ಆದಾಗ ಅದರಿಂದ ನಮಗೆ ಫಲ ಬರಬಹುದು, ಆದರೆ ಆ ಫಲ ಅನರ್ಥಕ್ಕೆ ಕಾರಣವಾಗುತ್ತೆ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ನಮಗೆ ಲೌಕಿಕವಾದಂತಹ ಫಲವನ್ನು ಹೇಗೋ ಕ್ಷುದ್ರ ದೇವತೆ ಉಪಾಸನೆ ಮಾಡಿದಾಗ ಬರಬಹುದು, ಆದರೆ ಮೋಕ್ಷರೂಪವಾದಂತಹ ಫಲ ಬರಬೇಕು ಅಂತಾದಾಗ ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ಆ ಮೋಕ್ಷವನ್ನು ಕೊಡುವಂತಹವನು ಕೇವಲ ವಿಷ್ಣುವೇ, ಮತ್ತಿನ್ಯಾರಿಂದಲೂ ಕೂಡ ಮೋಕ್ಷವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ. ಆದ್ದರಿಂದ ವಿಷ್ಣುರ್ಹಿ ದಾತ ಮೋಕ್ಷಸ್ಯ ಅಂತ ಏನು ಶ್ರೀಮದ್ ಆಚಾರ್ಯರು ಅಪ್ಪಣೆಯನ್ನು ಕೊಡಿಸಿದ್ದಾರೆ, ಆ ರೀತಿಯಾಗಿ ಉಪಾಸನೆಯನ್ನು ಮಾಡಿರೋದ್ರಿಂದಲೇ ಅವರಿಗೆ ರಾಘವೇಂದ್ರ ಅಂತ ಹೆಸರು ಬಂದಿದೆ ಅಂತಾರೆ. ಹಾಗೆ ರಾಘವೇಂದ್ರ ಮಹಾಸ್ವಾಮಿಗಳನ್ನು ನಾವು ರಾಘವೇಂದ್ರ ಅಂತ ಹೇಳೋದಕ್ಕಿಂತ ರಾಯರು ಅಂತ ಕರೆಯೋದೇ ಬಹಳ ಹೆಚ್ಚು. ರಾಘವೇಂದ್ರ ತೀರ್ಥರನ್ನ ರಾಯರು ಅಂತ ಕರಿತೇವೆ ನಾವು. ಯಾಕೆ ರಾಯರು ಅಂತ ಕರಿತೇವೆ ಅಂದರೆ, ರೈ ಅಸ್ಯ ಅಸ್ತೀತಿ ರಾಯ ಅಂತ ಹೇಳ್ತಾರೆ. ರೈ ಅಂದರೆ ಸಂಪತ್ತು ಅಂತ ಅರ್ಥ. ಸಂಪತ್ತು ಯಾರಲ್ಲಿದೆಯೋ ಅವರನ್ನು ರಾಯರು ರಾಯರು ಅಂತ ಕರೀತಾರೆ. ಜಗತ್ತಲ್ಲೂ ಕಾಣ್ತೇವೆ ನಾವು ಅನೇಕ ಜನರನ್ನು ರಾಯರು ಬಂದರು ಅಂತ ಕರಿತೇವೆ. ಯಾಕೆ? ಬಹಳ ಶ್ರೀಮಂತರು ಇರ್ತಾರೆ ಅವರು ಜಗತ್ತಲ್ಲಿ, ಆದ್ದರಿಂದ ಅವರನ್ನು ರಾಯರು ಅಂತ ಕರಿತೇವೆ. ಭೌತಿಕ ಸಂಪತ್ತಿರೋದ್ರಿಂದಾಗಿ ಇವರೆಲ್ಲ ರಾಯರು ಅಂತ ಕರೆಸ್ಕೊಳ್ಬಹುದು. ಆದರೆ ನಿಜವಾದ ಸಂಪತ್ತು ಅಂದರೆ ಆಧ್ಯಾತ್ಮಿಕ ಸಂಪತ್ತು. ರಾಯರಲ್ಲಿ ಎಲ್ಲ ಇದೆ. ಆಧ್ಯಾತ್ಮಿಕ ಸಂಪತ್ತು, ಭೌತಿಕ ಸಂಪತ್ತು, ಎಲ್ಲ ರೀತಿಯಾದಂತಹ ಸಂಪತ್ತು ಕೂಡ ಇದೆ ಅವರಿಗೆ. ಆದ್ದರಿಂದ ಅವರಿಗೆ ರಾಯರು ಅಂತ ಕರೆಯೋದು ಅನ್ವರ್ಥವಾಗಿದೆ ಅಂತ ಹೇಳ್ತಾರೆ. ಯಾರ್ಯಾರನೋ ಜಗತ್ತಿನಲ್ಲಿ ರಾಯರು ಅಂತ ಕರೆದ್ರೆ ವ್ಯರ್ಥ ಅಂತಾರೆ. ಅದರಂತೆ ರಾಘವೇಂದ್ರ ತೀರ್ಥರನ್ನು ನಾವು ಹಾಗೆ ಸ್ತೋತ್ರ ಮಾಡಬೇಕು. ರಾಘವೇಂದ್ರ ತೀರ್ಥರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಾವು ಉಪಾಸನ ಕ್ರಮವನ್ನು ಹೇಳಿಕೊಡ್ತಾರೆ. ಶ್ರೀಮದಾಚಾರ್ಯನ ಸ್ತೋತ್ರ ಮಾಡುವಾಗ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಕಡೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪ್ರಮೇಯವನ್ನು ವಿಚಾರ ಮಾಡಿದ್ದಾರೆ. ಕರಿಷ್ಯೆ ಕಾರಯಿಷ್ಯೆ ಚ ಅಂತ ಹೇಳಿಬಿಟ್ರು. ಶ್ರೀಮದಾಚಾರ್ಯರು ಈ ರೀತಿಯಾಗಿದ್ದಾರೆ ಅಂತಾರೆ. ಅನೇಕ ಗುರುಗಳು, ಅನೇಕ ಜನರು ನಮಗೆ ಜಗತ್ತಿನಲ್ಲಿ ಕಾಣುತ್ತಾರೆ. ಅವರು ಹೇಗಿರ್ತಾರೆ ಅಂತಂದರೆ, ಮತ್ತೊಬ್ಬರಿಗೆ ಉಪದೇಶ ಮಾಡ್ತಾ ಇರ್ತಾರೆ. ಕಾರಯಿಷ್ಯೆ, ಮತ್ತೊಬ್ಬರಿಂದ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ. ಸ್ವತಃ ತಾವೇನಾದರೂ ಕಾರ್ಯವನ್ನು ಮಾಡ್ತಾರಾ ಅಂತಂದರೆ ಮಾಡೋದಿಲ್ಲ. ಕೇವಲ ಕಾರಯಿಷ್ಯೆ ಚ, ಹೀಗಿರುತ್ತೆ ಜಗತ್ತಲ್ಲಿ. ಇನ್ನು ಕೆಲವರು ಇರ್ತಾರೆ ಕೇವಲ ಕರಿಷ್ಯೆ, ತಾವು ಏಕಾಂಗಿಯಾಗಿ ಇದ್ದು ಸಾಧನೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಅಂತಹ ವರ್ಗದವರು ಇದ್ದಾರೆ. ಆದರೆ ಶ್ರೀಮದಾಚಾರ್ಯರು ಹೇಗಿದ್ದಾರೆ ಅಂತಂದರೆ ಕರಿಷ್ಯೆ ಕಾರಯಿಷ್ಯೆ ಚ, ಕೇವಲ ಅವರು ಮಾಡ್ತಾರೆ ಅಷ್ಟೇ ಅಲ್ಲ, ಎಲ್ಲ ಸಜ್ಜನರಿಂದ ಆ ಕಾರ್ಯಗಳನ್ನು ಮಾಡಿಸ್ತಾರೆ. ಆದ್ದರಿಂದ ಅಂಥವರು ಗುರುಗಳು ಅಂತ ರಾಯರು ಶ್ರೀಮದಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ಇದು ಕೇವಲ ಶ್ರೀಮದಾಚಾರ್ಯರಿಗೆ ಅನ್ವಯ ಆಗಿರುವಂಥದ್ದಲ್ಲ, ರಾಯರು ಕೂಡ ತಮ್ಮ ಜೀವನದಲ್ಲಿ ಇದನ್ನು ಅನುಸಂಧಾನ ಮಾಡಿಕೊಂಡಿದ್ದಾರೆ. ಎಲ್ಲ ಆ ಶಾಸ್ತ್ರದಲ್ಲಿ ಉಕ್ತವಾದಂತಹ ರೀತಿಯಲ್ಲಿ ಜೀವನವನ್ನು ಕರಿಷ್ಯೆ ಮಾಡಿದ್ದಾರೆ ಅವರು. ಅಷ್ಟೇ ಅಲ್ಲ, ಕಾರಯಿಷ್ಯೆ, ಎಲ್ಲ ಸಜ್ಜನರಿಂದಲೂ ಕೂಡ ಅದೇ ರೀತಿಯಾದಂಥ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಯಾವ ವೈದಿಕ ಧರ್ಮ ನಮ್ಮಲ್ಲಿ ಉಳಿದಿದೆ ಅಂತಂದರೆ ಅದಕ್ಕೆ ರಾಯರ ಎಲ್ಲ ಮಠಗಳೇ ಕಾರಣ. ಶ್ರಾದ್ದಾದಿ ಕರ್ಮಗಳೇ ನಡೀತಾ ಇರಲಿಲ್ಲ. ಇವತ್ತಿನ ದಿವಸ ನಾವು ಹೋಗಿ ಆ ಮಠದಲ್ಲಿ ಶ್ರಾದ್ದಾದಿ ಕಾರ್ಯಗಳನ್ನಾದರೂ ಮಾಡ್ತಾ ಇರೋದು ಯಾರ ದಯೆಯಿಂದ? ರಾಯರ ಮಠ ರಾಘವೇಂದ್ರ ತೀರ್ಥರು ಇರೋದರಿಂದ ಇಷ್ಟಾದರೂ ನಡೀತಾ ಇದೆ ಕಲಿಯುಗದಲ್ಲಿ. ಇಲ್ಲದೇ ಇದ್ದಿದ್ರೆ ಆ ಶ್ರಾದ್ದಾದಿ ಕಾರ್ಯಗಳು ನಡೆಯೋಕ್ಕೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಕೇವಲ ಕರಿಷ್ಯೆ ಅಲ್ಲ, ಕಾರಯಿಷ್ಯೆ ಚ, ಅಷ್ಟು ಮಾಡಿಸ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ವರ್ಣನೆ ಮಾಡ್ತಾರೆ. ಶ್ರೀಮದಾಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಅಪ್ಪಣೆಯನ್ನು ಕೊಡಿಸ್ತಾರೆ. ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತ್ರಗತಿ. ಯಾವ ರೀತಿಯಾಗಿರಬೇಕು ನಮ್ಮ ಜೀವನ ಅಂತಂದರೆ, ಕುರುಭುಂಕ್ಷ್ವ, ನಮಗೆ ಭೋಗದ ಮೇಲೆ ಬಹಳ ಆಸಕ್ತಿ, ಆದ್ದರಿಂದ ಭೋಗವನ್ನು ಮೊದಲು ಅಪೇಕ್ಷೆ ಪಡ್ತೇವೆ. ಆದರೆ ಆಚಾರ್ಯರಂದರು ಕುರುಭುಂಕ್ಷ್ವ ಅಂತ ಹೇಳಿ ಅದನ್ನು ರಾಯರ ಅನುಸಂಧಾನ ಮಾಡಿಕೊಳ್ತಾರೆ.
ಮೊದಲು ನಿನ್ನ ಪಾಲಿನ ಕರ್ತವ್ಯಗಳನ್ನು ಮಾಡು, ಆಮೇಲೆ ಭೋಗವನ್ನು ಅನುಭವಿಸೋದಕ್ಕೆ ನೀನು ಅಧಿಕಾರಿ ಆಗ್ತೀಯಾ ಅಂತ ಹೇಳ್ತಾರೆ. ಆದರೆ ಇದನ್ನು ವಿಚಾರಣೆ ಮಾಡೋದಿಲ್ಲ ನಾವು ಹೆಚ್ಚು ಸಂದರ್ಭದಲ್ಲಿ. ಕೇವಲ ಭೋಗ ಜೀವನವನ್ನೇ ನಡೆಸಬೇಕು ಅಂಥೇಳಿ ಅಧಿಕಾರಿ ಆಗಿದ್ದೇವೋ ಅನಧಿಕಾರಿಗಳೇ ಆಗಿದ್ದೇವೋ ಆದರೂ ಕೂಡ ಭೋಗದಲ್ಲಿ ಮನಸ್ಸನ್ನು ಕೊಟ್ಟಿರ್ತೇವೆ. ಆದರೆ ಶ್ರೀಮದಾಚಾರ್ಯರಂದರು ಮೊದಲು ನಿನ್ನ ಪಾಲಿನ ಎಲ್ಲ ಕರ್ತವ್ಯಗಳನ್ನು ನೀವು ಮೊದಲು ಮಾಡು, ಆಗ ಅರ್ಹನಾಗ್ತೀಯ ಭೋಗವನ್ನು ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಂದ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂಥೇಳಿ. ನಿನ್ನ ಪಾಲಿನ ಯಾವ ಯಾವ ಧರ್ಮಾಚರಣೆ ಅಂತಿದೆ, ಬ್ರಾಹ್ಮಣನಾದಂತಹವನಿಗೆ ಮೊದಲು ಆ ವೇದ ಅಧ್ಯಯನ, ಆ ವೇದ ಏನು ನಮ್ಮನ್ನು ಕುರಿತು ವಿಧಾನ ಮಾಡಿಕೊಟ್ಟಿದ್ದೆ, ಯಾವುದನ್ನು ನಿಷೇಧ ಅಂತ ಅದು ತಿಳಿಸಿಕೊಡ್ತಾ ಇದೆ, ಅದರಂತೆ ಜೀವನ ನಡೆಸುವಂಥದ್ದು. ಹಾಗೆ ನಮ್ಮ ಜೀವನ ಆಗಿರಬೇಕು ಅಂಥೇಳಿ ದಾಸರಾಯರಂದರು, ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ, ಹ್ಯಾಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ರವಿನಂದನ ಕೇಳಿದರುತ್ತರ ಕೊಡೆ ವಿವರ ಸರಕು ಒಂದಾದರಿಲ್ಲ ಅಂತಂದರು. ರವಿನಂದನ ಅಂತಂದರೆ ಸೂರ್ಯನ ಮಗನಾದಂತಹ ಯಮದೇವರು ಅಂತ ಅರ್ಥ. ಯಮದೇವರು ಒಂದು ಟ್ಯಾಲಿ ಬುಕ್ ಇಟ್ಕೊಂಡಿದ್ದಾರಂತೆ. ಅದರಲ್ಲಿ ಎಲ್ಲ ಡೆಬಿಟ್ ಬ್ಯಾಲೆನ್ಸ್ ಇದೆಯಂತೆ. ಆ ಡೆಬಿಟ್ ಬ್ಯಾಲೆನ್ಸಲ್ಲಿ ಎಲ್ಲ ವೇದೋಕ್ತವಾದಂತಹ ಕ್ರಮಗಳನ್ನೆಲ್ಲ, ಯಾವ್ಯಾವ ಕರ್ಮಗಳನ್ನು ಜೀವರಾಶಿಯಾದಂತಹವನು ಅವನವನ ಧರ್ಮಕ್ಕೆ ಅನುಸಾರವಾಗಿ ಆಚರಣೆ ಮಾಡಬೇಕೋ ಅದನ್ನೆಲ್ಲ ಪಟ್ಟಿ ಮಾಡಿದ್ದಾರಂತೆ. ಯಾವ್ಯಾವ ಧರ್ಮಗಳನ್ನು ನಾವು ಆಚರಣೆ ಮಾಡ್ತೇವೆ ಅದು ನಮ್ಮ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಬರ್ತಾ ಹೋಗುತ್ತಂತೆ. ಆದರೆ ದಾಸರಾಯರಂದರು ವಿವರ ಸರಕು ಒಂದಾದರಿಲ್ಲ ಅಂತ ಹೇಳಿ. ಯಾವ ಆ ಡೆಬಿಟ್ ಬ್ಯಾಲೆನ್ಸಲ್ಲಿ ಇದೆಯಲ್ಲ, ಬರೀ ಡೆಬಿಟ್ ಬ್ಯಾಲೆನ್ಸೇ ಇದೆಯಂತೆ, ಕ್ರೆಡಿಟ್ ಬ್ಯಾಲೆನ್ಸ್ ಒಂದೂ ಇಲ್ವಂತೆ, ಕ್ರೆಡಿಟೇ ಆಗ್ತಾ ಇಲ್ವಂತೆ. ಪುಣ್ಯ ಮಾಡಿದ್ರೆ ಹೌದಷ್ಟೇ ಕ್ರೆಡಿಟ್ ಬ್ಯಾಲೆನ್ಸ್ ಆಗೋದು. ಯಾವ ಯಾವ ವೇದದಲ್ಲಿ ಉಚಿತವಾದಂತಹ ಕರ್ಮಗಳನ್ನು ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಜೀವನವನ್ನು ನಡೆಸಿದರೆ ಮಾತ್ರ ಭಗವಂತ ನಮ್ಮ ಪಾಲಿನ ಆ ಎಲ್ಲ ಕರ್ಮಗಳನ್ನು ಅವನು ಕ್ರೆಡಿಟ್ನಲ್ಲಿ ಹಾಕ್ತಾನೆ. ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳನ್ನು ಮಾಡಿದ್ದರೆ ಹೌದಷ್ಟೇ ಅಲ್ಲಿ ಕ್ರೆಡಿಟ್ ಬ್ಯಾಲೆನ್ಸಲ್ಲಿ ಬರುತ್ತೆ. ಇಲ್ಲದೇ ಇದ್ದರೆ ಬರೀ ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾರೆ. ಕೊನೆಗೆ ನಾವು ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ ಯಮದೇವರ ಮುಂದೆ ನಿಲ್ತೇವೆ. ನಿಂತಾಗ ಯಮದೇವರು ತಮ್ಮ ದಂಡವನ್ನು ನಮ್ಮ ತಲೆ ಮೇಲೆ ಇಟ್ಟಾಗ ಅರ್ಧ ಗಂಟೆಯಲ್ಲಿ ನಮ್ಮ ಎಲ್ಲ ವಿವರಣೆಯನ್ನು, ಜೀವನದ ಅಷ್ಟೂ ವೃತ್ತಾಂತವನ್ನು ಹೇಳ್ತೇವೆ ಅಲ್ಲ, ಒದರ್ತೇವೆ. ಯಾಕೆ ಅಂದರೆ ಯಮಧರ್ಮರಾಯರಿಗೆ ಬಹಳ ಸಮಯ ಕಡಿಮೆ, ಕ್ಯೂ ಹಚ್ಚಿಬಿಟ್ಟಿರ್ತಾರೆ, ಅಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇರಬೇಕು. ಅದಕ್ಕೆ ಅರ್ಧ ಗಂಟೆಯಲ್ಲಿ ಅಷ್ಟು ಅವರ ವೃತ್ತಾಂತವನ್ನು ಒದರಿಬಿಟ್ಟಿರ್ತಾರೆ. ಆಗ ವಿವರ ಸರಕು ಒಂದಾದರಿಲ್ಲ ಅಂತಂದರು ದಾಸರಾಯರು. ಹಾಗೆ ಮಾಡಲ್ಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಆದ್ದರಿಂದ ವೇದವೂ ಅಷ್ಟೇ, ಪ್ರತಿಯೊಂದು ಕರ್ಮಗಳನ್ನು ಇಂಥ ಕರ್ಮಗಳು ಇದು ವಿಧಿ ಅಂತ ವಿಧಾನ ಮಾಡ್ತಾ ಇದೆ. ಹಾಗೆ ಈ ಕೆಲವೊಂದು ಕರ್ಮಗಳನ್ನು ನಿಷೇಧ ಮಾಡ್ತಾ ಇದೆ, ಅಂತಹ ಕರ್ಮಗಳು ಇವೆ. ಯಾವ ಯಾವ ನಮ್ಮ ಧರ್ಮಕ್ಕೆ ಅನುಗುಣವಾಗಿ ಶಾಸ್ತ್ರ ವಿಧಾನ ಮಾಡಿದೆ ಆ ಎಲ್ಲ ಕರ್ಮಗಳನ್ನು ಅನುಸಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಂತಹ ಕರ್ಮಗಳನ್ನು ಆಚರಣೆ ಮಾಡಬೇಕು. ಆನಂತರದಲ್ಲಿ ಭುಂಕ್ಷ್ವ ಅಂತ ಏನು ಆದೇಶ ಮಾಡಿದ್ರು ಅದನ್ನೇ ಚಾಚೂ ತಪ್ಪದೆ ತಮ್ಮ ಇಡೀ ಜೀವನದಲ್ಲಿ ಅನುಸಂಧಾನ ಮಾಡಿಕೊಂಡಿದ್ದಂಥವರು ರಾಘವೇಂದ್ರ ತೀರ್ಥರು ಅಂಥೇಳಿ. ಹೇಗಿತ್ತು ಅವರ ಜೀವನ ಅಂತೆಲ್ಲ ನಾವು ಚಿಂತನೆ ಮಾಡಿದ್ದೇವೆ. ಅದರಂತೆ ಅನೇಕ ದಾಸರಾಯರು ಕೂಡ ಅವರ ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಬಿಚ್ಚಿಡ್ತಾರೆ. ಅನೇಕ ದಾಸರಾಯರು ಅನೇಕ ರೀತಿಯಲ್ಲಿ ರಾಯರನ್ನು ಸ್ತೋತ್ರ ಮಾಡಿದ್ದಾರೆ. ಒಮ್ಮೆ ವ್ಯಾಸತತ್ವಜ್ಞ ತೀರ್ಥರು ಅಂಥೇಳಿ ನಾವು ಕೇಳ್ತೇವೆ, ಐಜಿ ಸ್ವಾಮಿಗಳು ಅಂತ ಪ್ರಸಿದ್ಧರಾದಂಥವರು. ಅವರು ಸುಧಾ ಪಾಠವನ್ನು ಮಾಡ್ತಾ ಇರ್ತಾರೆ. ಸುಧಾ ಪಾಠವನ್ನು ಮಾಡಿದಾಗ ಅಲ್ಲಿ ಪಂಚಾಖ್ಯಾತಿವಾದದಲ್ಲಿ ಒಂದು ಪ್ರಧಾನವಾದಂತಹ ಘಟ್ಟ ವಾಕ್ಯಾರ್ಥ ವಿಚಾರ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಆ ಪ್ರಶ್ನೆಯನ್ನು ಬಗೆಹರಿಸಲಾಗದೆ ತಾವು ಚಿಂತಿತರಾಗಿರ್ತಾರೆ. ಆಗ ಶಿಷ್ಯರು ಅನೇಕರು ಸೂಚನೆ ಮಾಡ್ತಾರೆ, ರಾಯರ ಪರಿಮಳ ನೋಡ್ರಿ, ನಿಮಗೆ ಉತ್ತರ ಸಿಗಬಹುದು ಗುರುಗಳೇ, ಒಮ್ಮೆ ನೋಡೋಣ ಅಂತ ಹೇಳ್ತಾರೆ. ಆದರೆ ವ್ಯಾಸತತ್ವಜ್ಞ ತೀರ್ಥರು ಅದನ್ನು ಮೂಕ ಟಿಪ್ಪಣಿ ಅಂಥೇಳಿ ಅವಹೇಳನ ಮಾಡಿಬಿಡ್ತಾರೆ. ಎಷ್ಟೋ ದಿವಸಗಳಾದರೂ ಕೂಡ ಆ ಸಂಶಯ ಪರಿಹಾರ ಆಗೋದಿಲ್ಲ, ಪ್ರಶ್ನೆಗೆ ಉತ್ತರವೇ ಸಿಗೋದಿಲ್ಲ. ಆ ಸಂದರ್ಭ ಬಂದೊದಗತ್ತೆ. ಅಂತರದಲ್ಲಿ ರಾಯರು ಬಂದು ಸೂಚನೆ ಮಾಡ್ತಾರೆ ಸ್ವಪ್ನದಲ್ಲಿ ವ್ಯಾಸತತ್ವಜ್ಞ ತೀರ್ಥರಿಗೆ, ಈ ಮೂಕ ಟಿಪ್ಪಣಿ ನೋಡ್ರಿ, ನಿಮಗೆ ಉತ್ತರ ಹೊಳೆಯತ್ತೆ ಅಂಥೇಳಿ.
ಅನಂತರದಲ್ಲಿ ತಾವು ಆ ರಾಯರ ಪರಿಮಳವನ್ನು ಅವಲೋಕನ ಮಾಡಿದಾಗ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾದಂತಹ ರೀತಿಯಲ್ಲಿ ರಾಯರು ಪರಿಮಳದಲ್ಲಿ ಉತ್ತರವನ್ನು ಕೊಟ್ಟಿರ್ತಾರೆ. ಅನಂತರದೇ ಸಾಷ್ಟಾಂಗ ಪ್ರಣಾಮಗಳನ್ನು ರಾಯರಿಗೆ ಅವರು ಸಲ್ಲಿಸಿದ ನಂತರದಲ್ಲಿ ತಾವು ತಿಳಿಸ್ತಾರೆ, ಏಸು ಜನ್ಮದಲ್ಲಿ ಅರ್ಚಿಸಲಿ ನಾ ಇನ್ನು ವಾಸುದೇವ ವಿಠಲನ ಪದವಲೇ ಸಾಗಿ ಈ ಸುಗುಣ ಗುರು ಎನಗೆ ಒಲಿದ. ಸ್ತೋತ್ರ ಮಾಡ್ತಾ ಇದ್ದಾರೆ ವಾಸುದೇವ ವಿಠಲ ಅಂಕಿತರು, ಮಹಾನುಭಾವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಎಷ್ಟು ಜನ್ಮದ ಪುಣ್ಯನೋ ಇಂತಹ ಮಹಾನುಭಾವರು ನನಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಆದ್ದರಿಂದ ಯಾರಾದರೂ ಗುರುಗಳು ಅಂತ ಕರಿಬೇಕು ಅಂದರೆ ಇವರೇ ಗುರುಗಳು ಅಂಥೇಳಿ ವ್ಯಾಸತತ್ವಜ್ಞ ತೀರ್ಥರು ಸ್ತೋತ್ರ ಮಾಡ್ತಾ ಇದ್ದಾರೆ ಅವರನ್ನು. ಯಾರಾದರೂ ರಾಯರನ್ನು ಮರಿಲಿಕ್ಕೆ ಸಾಧ್ಯವಾ? ಮರೆವರೆಯನ್ನ ರಾಘವೇಂದ್ರ ಗುರುವೇ ಸಂಪನ್ನ ಕರೆದು ಕಾಮಿತಗಳ ಕರೆವೇ ನಿಮಗೆಂದು ಅಂಥೇಳಿ. ನಾನು ಮರಿಬಹುದು ನಿಮ್ಮನ್ನು, ಆದರೆ ನೀವು ನನ್ನನ್ನು ಎಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥ ಕಾರುಣ್ಯ ರಾಯರದು. ಸ್ತೋತ್ರ ಮಾಡ್ತಾರೆ, ಎಷ್ಟು ಕಾರುಣ್ಯ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನು ಕೊನೆಗೆ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನು ಕೊನೆಗೆ. ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡೆ ಕಟ್ಟ ಕಡೆಗೆ ಶ್ರೀ ಗುರು ಭೋಯತಿ ವರದೇಂದ್ರ. ಶ್ರೀ ಗುರು ಕಾಯೋ ರಾಘವೇಂದ್ರ.